ಗೊತ್ತಿತ್ತು ಇಂಥದ್ದೇ ಏನೋ ಒಂದು ಕೆಲಸ ಮಾಡಕ್ಕೆ ಹೊರಟಿರ್ತೀಯ ಅಂತ ನನಗೆ ಗೊತ್ತಿತ್ತು. ಏಯ್, ನನ್ನ ತಮ್ಮ ಕಣ ನೀನು. ಕೈಲಾಗ್ದಿರೋ ತರ ಸಹಾಯ ಕೊಟ್ಟಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅವತ್ತು ನಿನ್ನ ಮದುವೆ ವಿಚಾರ ಮಾತಾಡಕ್ಕೆ ಅಂತ ನಾನು ಬಂದಾಗ, ಇಲ್ಲ ಅಣ್ಣ ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಬೇರೆ ಹುಡುಗಿ ಪ್ರೀತಿಸ್ತಾ ಇದೀನಿ ಅಂತ ನನ್ನ ಮುಖದ ಮೇಲೆ ಹೊಡೆದಾಗ ಹೇಳಿದಿದ್ರೆ ನನ್ನ ಕೈಲಿ ಈ ಹೊಡ್ತಾ ತಿನ್ನೋ ಅವಶ್ಯಕತೆ ಬರ್ತಾ ಇರ್ಲಿಲ್ಲ. ಏನೋ ಇದು? ಏಯ್, ಪ್ರೀತಿಸೋ ದೊಡ್ಡದಲ್ವೋ, ಅದನ್ನು ಉಳಿಸ್ಕೊಳ್ಳೋ ತಾಕತ್ತಿರ್ಬೇಕು. ಅಣ್ಣ, ನೀನ್ ಯಾವತ್ತೂ ನನ್ನ ಏನೂ ಕೇಳಿಲ್ಲ. ನೀನ್ ಬಂದು ಯುಕ್ತನ್ ವಿಚಾರ ನನ್ನ ಹತ್ರ ಹೇಳಿದಾಗ ಅಣ್ಣನಾಗಿ ನೀನು ತಂಗಿಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ. ಯುಕ್ತಂಗ್ ನಾನು ಅಣ್ಣನೇ ಅಲ್ವಾ ಅಣ್ಣ? ಅದಕ್ಕೆ ನಿಂಗೋಸ್ಕರ ಯುಕ್ತಂಗೋಸ್ಕರ ನಾನು ಒಪ್ಕೊಂಡೆ. ಬಟ್ ನನ್ನ ಮನ್ಸು ಈ ಮದ್ವೆಗೆ ಒಪ್ತಿಲ್ಲ ಅಣ್ಣ. ಹಾಗಂತ ಸಾಹಿತ್ಯ ಸತ್ರ ಎಲ್ಲ ಸರಿ ಹೋಗ್ಬಿಡತ್ತಾ? ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ನಿನಗೆ ಇಷ್ಟ ಇಲ್ದಿರೋ ಕೆಲಸ ನಿನ್ ಕೈಲಿ ಮಾಡಿಸ್ತಿರ್ಲಿಲ್ವಾ ನಾನು? ಅಣ್ಣ, ಎಲ್ಲದಕ್ಕಿಂತ ದೊಡ್ಡದು ಯುಕ್ತನ್ ಜೀವನ ಅಣ್ಣ. ಯು ಡೋಂಟ್ ವರಿ ಅಬೌಟ್ ದಟ್. ಅವಳಿಗೇನು ತೊಂದರೆ ಆಗದಿರೋ ತರ ನಾನು ನೋಡ್ಕೊತೀನಿ. ಅವಳ ಜೀವನ ಹೇಗೆ ನನ್ನ ಜವಾಬ್ದಾರಿನೋ, ನಿನ್ನ ಜೀವನನೂ ನನ್ನ ಜವಾಬ್ದಾರಿ ಕಣ. ನಿಂಗೆ ಇದು ಯಾವುದು ಗೊತ್ತಾಗಬಾರ್ದು ಅಂತಾನೆ ನನ್ನಲ್ಲೇ ಮುಚ್ಚಿಟ್ಟಿದ್ದೆ. ನಿಂಗೆ ಇದು ಹೇಗೆ ನಂಗೆ ಗೊತ್ತಾಯ್ತು? ಅದನ್ನೆಲ್ಲ ಮಾತಾಡ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ ಈಗ. ನಾನು ಶುಭ ಹತ್ರ ಮಾತಾಡ್ತೀನಿ, ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಾಳೆ ಬೆಳಕರಿಯೋಷ್ಟರಲ್ಲಿ ನಿನ್ನ ಶ್ರುತಿ ಮದುವೆ ನಡೆಯುತ್ತೆ. ಏನಿದು? ಮನೇಲಿ ಯಾರು ಕಾಣಿಸ್ತಿಲ್ಲ. ನಂದು 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 ನಂದು, ನಾನು ಆಗ್ಲಿಂದ ಕೂಗ್ತಾನೆ ಇದ್ದೀನಿ, ಕೇಳಿಸ್ತಿಲ್ವಾ ನಿನಗೆ? ಅದೇನಂತ ಬಾಯ್ ಬಿಟ್ಟು ಹೇಳು. ಅಯ್ಯೋ, ನಿನ್ನ ಮೂಕು ಭಾಷೆ ಸಾಕು. ಮನೇಲಿ ಯಾರು ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾರೆ? ದಿಗಂತ ಎಲ್ಲಿ ಹೋಗಿದ್ದಾನೆ? ರೀ, ಅವ್ರೇನ್ ಚಿಕ್ಕ ಮಕ್ಳ? ಎಲ್ಲಿಗೆ ಹೋಗ್ತೀನಿ, ಯಾವಾಗ ಬರ್ತೀನಿ, ಏನ್ ಮಾಡ್ತೀನಿ ಅಂತೆಲ್ಲ ತಿಳ್ಸಿ ಹೋಗಕ್ಕೆ. ಏನೋ ಕೆಲಸ ಇರುತ್ತೆ, ಹೊರಗಡೆ ಹೋಗಿದ್ದಾರೆ. ಅಂದು, ನನಗೆ ರಾತ್ರಿ ಒಂದು ಕೆಟ್ಟ ಕನಸು ಬಿತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಕೆಟ್ಟ ಕನ್ಸ? ಅದು ಕೆಟ್ಟ ಕನಸೋ ಒಳ್ಳೆ ಕನಸೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಾವು ಜೋರಾಗಿ ಗೌರಿ ಗಣೇಶನ ಹಬ್ಬ ಮಾಡ್ತಿರ್ತೀವಿ. ನಮ್ಮ ಯಶಿದಾನಲ್ಲ, ಅವನು ಗೌರಿನ ಕರ್ಕೊಂಡ್ಬಂದ್ಬಿಡ್ತಾನೆ, ಗಣೇಶ ಕಾಣಿಸ್ತಿರಲ್ಲ. ಆಗ ನೀನು ಗೌರಿನ ಆರತಿ ಮಾಡಿ ಒಳಗಡೆ ಬರ್ಮಾಡ್ಕೋತೀಯ. ದೇವ್ರ ಮುಂದೆ ನಿಂತ್ಕೊಂಡು ಎಂತ ಶುಭ ಸುದ್ದಿ ಮಾತಾಡಿದ್ರಿ. ಏನ್ ನಿಮ್ ಕನ್ಸಿನ ಅರ್ಥ? ಮನೆಗೆ ಗೌರಿ ಬರ್ತಿದ್ದಾಳೆ ಅಂದ್ರೆ ಗೌರಿ ರೂಪದಲ್ಲಿ ಯಾರೋ ಬರ್ತಿದ್ದಾರೆ ಅಂತ ಅರ್ಥ. ಗೌರಿ ಬಂದ್ರೆ ಹಿಂದೆ ಗಣೇಶನು ಬರ್ತಾನೆ. ನಿಮ್ ಕನ್ಸಿನ ಅರ್ಥ ನಮ್ಮ ಮನೆಗೆ ಸೊಸೆ ಬರ್ತಿದ್ದಾಳೆ ಅಂತ. ಮಹಾಲಕ್ಷ್ಮಿ ರೂಪದಲ್ಲಿ ಗೌರಿ ತರ ಇರೋ ಸೊಸೆ ಬರ್ತಿದ್ದಾಳೆ. ಬೆಳಿಗ್ಗೆ ಎಂತ ಶುಭ ಸುದ್ದಿ ಕೊಟ್ರಿ. ಈಗ ನಮ್ಮ ಮನೆಗೆ ಗೌರಿ ತರ ಸೊಸೆ ಬರಬೇಕು ಅಂದ್ರೆ ಇವನು ಮದುವೆ ಮಾಡಬೇಕು. ಅವನು ಮದುವೆ ಅಂದ್ರೆ ಉರಿದು ಬೀಳ್ತಾನೆ. ಇಲ್ಲ ಅಂದ್ರೆ ಯಶು ಮದುವೆ ಮಾಡಬೇಕು, ಅವನ ಹೆಂಡತಿ ಬರಬೇಕು ಅಷ್ಟೇ. ರೀ, ದೇವ್ರು ಅಸ್ತು ಅಂತಿದ್ದಾನೆ, ಆದಷ್ಟು ಬೇಗ ನಮ್ಮನೆಗೆ ಸೊಸೆ ಬರ್ತಾಳೆ. ಅಯ್ಯೋ, ನೀನೊಬ್ಳು ಮಕ್ಕಳ ಬಗ್ಗೆ ಏನಾದರೂ ಒಂದು ಆಸೆ ಇಟ್ಕೊಂಡೇ ಇರ್ತೀಯ ನೀನು. ಈಗ ನಮ್ಮ ಮನೆಗೆ ಸೊಸೆ ಬರಬೇಕು ಅಂದ್ರೆ ಮದುವೆ ಆಗಬೇಕು, ಅದೆಲ್ಲ ಹೇಗೆ ಸಾಧ್ಯ? ನಾನು ಫ್ರೆಶ್ ಆಗಿ ಬರ್ತೀನಿ, ನಿನ್ನ ಪೂಜೆ ಮುಂದುವರ್ಸು. ಆ ದೇವ್ರೆ ಕಂಡ್ಬಿಟ್ರೆ ಇದೆಲ್ಲ ಆಗೋಕೆ ಎಷ್ಟೊತ್ತು? ಗಟ್ಟಿ ಮೇಳ, ಗಟ್ಟಪ್ಪ ತಾಳಿ, ಮುಹೂರ್ತ ಮೀರೋಗ್ತಾ ಇದೆ. ಅಕ್ಕ, ಎಲ್ಲ ಒಳ್ಳೇದೇ ಆಗ್ತಿದೆ ಅಲ್ವೇನೆ, ಮಧ್ಯ ಕಣ್ಣೀರ್ ಹಾಕ್ತಿದ್ಯಾ? ಅಪ್ಪ ಅಮ್ಮ ನನ್ನ ಮದ್ವೆ ನೋಡ್ಬೇಕಂತ ಎಷ್ಟು ಆಸೆ ಪಟ್ಟಿದ್ರು. ಎಲ್ರ ಮುಂದೆ ಖುಷಿ ಖುಷಿಯಾಗಿ ಆಗ್ಬೇಕಾಗಿತ್ತು ಮದ್ವೆ, ಹೀಗಾಗ್ತದೆ. ಅಕ್ಕ,
ಅಪ್ಪ ಅಮ್ಮ ನಿನ್ ಒಳ್ಳೇದೇ ಬಯಸಿದ್ರು. ಈಗ ನಿನ್ ಲೈಫಲ್ಲಿ ಒಳ್ಳೇದೇ ನಡೀತಿದೆ. ಅರ್ಥ ಮಾಡ್ಕೋ ಅಕ್ಕ. ನೀನ್ ಇಷ್ಟಪಟ್ಟಿರೋ ಹುಡುಗನ ಜೊತೆನೆ ನಿನ್ ಮದ್ವೆ ಆಗ್ತಿದೆ. ನಿನ್ ಖುಷಿನೇ ಅಪ್ಪ ಅಮ್ಮನ ಖುಷಿ ಕಣೆ. ಹ್ಞೂ ಕಟ್ಟಿ, ಮುಹೂರ್ತ ಮೀರೋಗುತ್ತೆ. ಅಪ್ಪ ತಂದೆ ಗಣೇಶ, ನಿನ್ನನ್ನೇ ನಂಬಿದ್ದೀನಿ. ಎಲ್ಲೂ ನಡು ನೀರಿನಲ್ಲಿ ಕೈ ಬಿಡದೆ ಈ ಮನೇನ ಕಾಪಾಡಪ್ಪ. ನಮ್ಮ ಶ್ರುತಿಗೆ ಒಳ್ಳೆ ಗಂಡು ಸಿಕ್ಕಿ ಮದುವೆ ಆಗ್ತಿದೆ. ಯಾವ ಕಾರಣಕ್ಕೂ ಆ ಮದುವೆನಲ್ಲಿ ಯಾವ ವಿಘ್ನಾನು ಬರ್ದಿರೋ ಹಾಗೆ ನೀನೇ ಕಾಪಾಡಬೇಕು ತಂದೆ, ಕಾಪಾಡಬೇಕು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಈಗ ಬೆಸದಾಗಿದೆ ಕನಸುಗಳ ಇಲ್ಲಿ ಹೊಸದಾಗಿದೆ. ಅಂಗಳವೇ ಚಪ್ಪರ ಹೊತ್ತು ಅಂದವಾಗಿದೆ. ಬೆಳಕಾಗುತ್ತಿದೆ, ಒಳಿತಾಗುತ್ತಿದೆ, ಒಂದಾಗುತ್ತಿದೆ ಬಾಳು. ಬದುಕೊಂದು ಬೆಳಗೋ ದೀಪ. ಶುಭಸ್ಯ ಶೀಘ್ರಂ, ಶುಭಸ್ಯ ಶೀಘ್ರಂ.